ಕೊಡಂತ ಹೇಳಿಲ್ಲ ಅವ್ರ ಇರ್ಲಿ ನೀವು ಆಟೋ ಇಲ್ಲೇ ದೇವ್ರ ದರ್ಶನಕ್ಕೆ ಹೋಗ್ರಿ ಇಲ್ಲಿ ದನಿಯವ್ರ ಅದಾರ ಅವ್ರಿಗೆ ಭೇಟಿ ಬರ್ತಾನೆ ನಾನು ಅಪ್ಪ ಹೋಗ್ರಿಪ್ಪ ನೀವು ಅಲ್ಲೇ ನಮಸ್ಕಾರ ಮಾಡ್ಕೊಂಡ್ರಿ ನಮಸ್ಕಾರ ನಮಸ್ಕಾರ ರೀ ಯಾಕೆ ಕಡೆ ಎಷ್ಟು ದೂರ ಬಂದಿ ಇಲ್ರಿ ನಿಮ್ಮನ್ನ ಹುಡ್ಕ್ಯಾಡ ಭಾಳ ಬ್ಯಾಸತ್ತ ಬನ್ರಿಪ್ಪ ನಾನು ಹಂಗಲ್ಲ ಅಲ್ಲೇ ಊರ್ ಕಡೆ ಬಂದಾಗ ಭೇಟಿ ಆಗ್ತೀನಿ ಎಷ್ಟು ದೂರ ಅಲ್ಲಿಂದ ಇಲ್ಲಿ ಮಟ್ಟ ಬರುವಂತ ಕೆಲಸ ಏನಿತ್ಯ ಮೊನ್ನೆ ಒಂದಿಟ ಇದ ಕಡೆ ಹೋಗಿದ್ದೆ ರೀ ನಾ ಪಂಚಾಯತಿ ಕಡೆ ಗ್ರಾಮ ಪಂಚಾಯತಿ ಕಡೆ ರೀ ಅದಕ್ಕೆ ಹೋದ್ರಿ ಅಲ್ಲಿ ಏನ ಅವ್ರ ಒಂಥರ ಗುಸು ಮಾತಾಡಕತ್ತಿದ್ರಿಪ್ಪ ಇಲ್ಲಿ ಪಂಚಾಯತಿ ಒಳಗ್ರಿ ಅದಕ್ಕೆ ನಾನು ಏನ್ ತಿಳ್ಕೊಂಡು ನಿಮ್ದ ನೆನಪಂತ್ರಿ ನಮ್ನಾಗ ಇಲ್ಲ ಮತ್ತ ಅವ್ರ ಮೀಟಿಂಗ್ ಅಂದ್ರ PDO ಅವರು ಅಧ್ಯಕ್ಷರು ಕೂಡ್ರಿ ರೂಮ್ನ್ಯಾಗ ಮಾತಾಡತ್ತಿದ್ರಿ ಏನಂದ್ರಿ ಇಲ್ಲ ಎಲ್ಲಾರ ದಾಬಾದಾಗ ಮೀಟಿಂಗ್ ಮಾಡೋನು ಇದನ್ನ ಅಂತ ಮಾತಾಡಕತ್ತಿದ್ರಿ ಆದ್ರೆ ನಿಮಗೆ ಈ ಸುದ್ದಿ ಮುಟ್ಟಿಸ್ಬೇಕಂತ ನನ್ ತಲೆಯಾಗ್ರಿ ಹಂಗಲ್ರಿ ಈಗ ಗ್ರಾಮ ಪಂಚಾಯತಿಗೆ ಒಂದ್ 4-5 ಹಳ್ಳಿ ಬರ್ತಾವ ಈಗ ಒಂದ್ 4-5 ಹಳ್ಳಿ ಬರ್ತಾವ ಅಂದ್ ಬಿಡಕ ಎಲ್ಲಾರು ಮತ್ತೆ ಎಲ್ಲಾ ಹಳ್ಳಿಗಳ್ದಾಗ ಕೆಲಸ ಆಗೋದು ಹೋಗುದು ಮಾಡುದು ಎಲ್ಲಾರು ಕೂಡ 14-15 ಮಂದಿ ಮೆಂಬರ್ಗಳು ಇರ್ತಾರ ಎಲ್ಲಾರು ಕೂಡ ಏನಾರ ಮಾತಾಡಿಕಾರ ಏನಾರ ಊರಿಗೆ ಒಳ್ಳೆ ಕೆಲಸ ಮಾಡ್ಬೋದು ಬಿಡಲ್ಲ ನೀ ಯಾಕದಂತ ಇಟ್ಕೊಂಡಿ ಆದ್ರೂ ಅವ್ರ ಮೀಟಿಂಗ್ ಮಾಡ್ಬೇಕೈತಿರ ಪಂಚಾಯತಿ ಒಳಗ ಮಾಡಿದ್ರ ಚಲೋ ಐತಿ ಈಗ ಸಾಮಾನ್ಯ ಸಭೆ ತುರ್ಸ ಸಭೆ ಅಂತ ಕರ್ಸಿ ಮಾತಾಡ್ಬೇಕು ಅವ್ರ ಈ ಮೀಟಿಂಗ್ ದಾಗ ಡಾಬಾ ಗಿಬಾ ಅಂತ ಅಂದ್ರಲ್ಲ ಅದ ಯಾಕೆ ಡೌನ್ ದುಡಿ ಆಗತೈತಿ ಅಲ್ರಿಪ್ಪ ಸೌಕಾರ ಮತ್ತ ಈಗ ಅವ್ರು ಎಲ್ಲಾರ ಈಗ ಊರದ್ದು ಅಲ್ಲೇ ಜಮೀನ್ ಇರ್ತಾವ್ರೆ ಮತ್ತ ಅದನ್ನ ಒಂದಿಟ್ಟು ಎಲ್ಲಾರು ಒಂದ್ 30 ಮೂಲಿ ಮಾರಿರ ಏನ್ ಮಾಡಕ್ ಆಕತ್ ನೋಡ್ರಿ ಅವ್ರಿಗೆ ಶಂಕರಮ್ಮ ನೀನ್ ಹಂಗೆಲ್ಲ ತಿಳಾಗಿ ಇಟ್ಕೋಕ್ ಹೋಗ್ಬೇಡ ಆಟ ಸರಳಾಗಿ ಏನು ಮಾಡಕ್ ಆಗಂಗಿಲ್ಲ ಯಾಕಂದ್ರ ಮೊದ್ಲಿನ ಕಾಲಲ್ಲಿ ಈಗೆಲ್ಲಾ ಕಂಪ್ಯೂಟರ್ ಕಾಲ ಈಗೆಲ್ಲಾ ಯಾವ ಹುಡುಗರ ಆಯ್ತು ಯಾರಾದ್ರು ಕೈಯಾಕ ಮೊಬೈಲ್ ಇದ್ರೆ ಇಡೀ ಜಗತ್ತೆಲ್ಲ ಮೊಬೈಲ್ನಾಗ ನೋಡ್ತಾರ ಈಗ ಹಂಗೆಲ್ಲ ಏನು ಮಾಡಕ್ ಆಗುಲ್ಲ ಒಂದಂಗ್ ಗಿಡ ಏನಾರ ಮಾಡ್ತಾರಂದ್ರು ಅದನ್ನ ಮಾಡಕ್ ಬಿಡಂಗಿಲ್ಲ ನೀನ್ ಹತ್ರ ಬಗ್ಗೆ ತಿಳಿ ಕೆಲ್ಸವಾಕ್ ಹೋಗ್ಬೇಡ ಈ ಧರ್ಮ ಇರೋವರೆಗೆ ನಮ್ ಊರ್ಗೆ ಅನ್ಯಾಯ ಹಾಕನ ಯಾವತ್ತು ಬಿಡಕ್ ಹೋಗಲ್ಲ ವಿಚಾರ ಮಾಡ್ತಾನೆ ನೀ ಮನಿ ಹೋಗಿ ಬಿಡಂಗ ಒಬ್ಬಾಕಿ ನಮ್ಮ ಆಳ್ ಮಗನ್ ಕಳಿಸ್ತಾನೆ ಕರ್ಕೊಂಡ್ ಹೋಗ್ಬಿಡ ಆಯ್ತ್ರಪ್ಪ ಹ್ಞೂನ್ರಪ್ಪ ಆಯ್ತ್ರಪ್ಪ ಕರ್ಕೊಂಡ್ ಹೋಗ್ಪ ಒಂದಿಟ್ಟು ಹೋಗಿ ಕಳಿಸಿ ಬಂದ್ಬಿಡ್ರಿ ಹಲೋ ಹೇಳು ಏನಾಯ್ತಾ ಏನ್ ಜಗಳ ಉಪ ನಿಮ್ಮದ ಬರೀ ಇದ ಜಗಳ ಆತಲ್ವ ಅಣ್ಣ ತಮ್ಮ ಅಂತ ಒಂದ ರಕ್ತ ಹಂಚ್ಕೊಂಡು ಉಂಡು ಏನು ನೀವು ಬಡದಾಡೋದು ಏನು ಒಂದು ಸೌಕಾರ ಸಿಗತ್ತಿಲ್ಲ ಎಲ್ಲಾ ಕಡೆ ಹುಡ್ಕಾಡ್ಲಿಕ್ಕೆ ಸಾಕತ್ತ ಎಲ್ಲಾ ಕಡೆ ಎಲ್ಲಿ ಅಂತ ಹುಡುಕಿ ಸೌಕಾರ ಇಲ್ಲ ಅದಾರಲ್ವ ಸೌಕಾರ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಯಾಕೋ ಅಡ್ರು ಕೂಲಿ ಕಾಡಿ ಬಂದ್ರಲ್ಲ ಸೌಕಾರ ಇದ್ದಿದ್ದು ಹೊಲನ ಕಸ್ಕೊಂಡ್ರಿ ಕೆಲ್ಸ ಹುಡುಕಾಡಕ್ ಹೋಗಿ ಕೆಲಸ ಸಿಗೋಲ್ರಿ ಇಲ್ಲಿ ಫ್ಯಾಕ್ಟ್ರಿ ಕೆಲಸ ಕೇಳಕ್ ಬಂದಿರಿ ಎಲ್ಲಾ ಕಡೆ ಕೇಳಿದ್ರಿ ಮೊದಲ ಯಾವ ಫ್ಯಾಕ್ಟ್ರಿ ಹೋಗಿಲ್ಲ ಕೆಲ್ಸಕ್ಕೆ ನೀವು ಎಲ್ಲಿ ಇಲ್ರಿ ಸೌಕಾರ ಕೆಲ್ಸನ ಕೊಡಾತಿಲ್ಲ ಅದ್ರಾಗ ಬೇಲೂರ ಅಂದ್ರೆ ಮೊದಲು ಕರ್ಪಾತಿಲ್ರಿ ಹೌದು ಯಾಕಂದ್ರೆ ನಾನು ಈ ಸುತ್ತಕಲ್ಲಿ ಹಳ್ಳಿ ಹುಡುಗರ್ನ ಯಾರನ್ನು ಕರ್ಕೋಬಲ್ರಂತೂ ನಾನು ಒಂದ್ ಸ್ವಲ್ಪ ಕೇಳಿದ್ನಿ ಎಲ್ಲ ಒಂದ್ 7-8 ಹುಡುಗರು ಹೇಳ್ಯಾರೀಗ ನನಗ ಈ ಸುತ್ತಕಲ್ಲಿ ಹಳ್ಳಿ ಹುಡುಗರು ಕೆಲಸ ಕೇಳಕ್ ಹೋದ್ರ ಆಧಾರ್ ಕಾರ್ಡ್ ಬಿಡ್ದಾರ ಕೆಲಸ ಇಲ್ಲಪ್ಪ ನಾಳೆ ಬಾ ಅಂತ ಹೇಳಿ ಕಳಿಸಿ ಬಿಡ್ತಾರಂತ ಆದ್ರೂ ಅವ್ರು ಹಿಂಗ ಮಾಡಬಾರ್ದಪ್ಪ ನಿಮ್ಮನ್ನ ಹುಡುಕಾಡ್ತೀವಿ ಸೌಕಾರ ಇಷ್ಟ ಮಟ ನಾವು ಹುಡುಕಾಡ್ ಸಾಕ ಇಲ್ಲಿ ಬಂದಿವಿ ಇಲ್ಲಿ ಸಿಕ್ಕ ಸೌಕಾರ ಅಂತ ಕೆಲಸ ಅಂತೇಳಿ ಇಲ್ಲಿ ಬಂದಿವ್ರಿ ನೀವು ಇಲ್ಲಿ ಸಿಕ್ಕಿ ನೋಡ್ರಿ ನೀವೇ ತಿಳಿ ಕೆಲ್ಸಕ್ಕೆ ಹೋಗ್ಬೇಡ್ರಿ ಏನಾರ ಒಂದ್ ತೀರ್ಮಾನ ಮಾಡಿ ಬಿಡೋನು ಯಾಕಂದ್ರೆ ಈಗ ಏನಾಗೈತಿ ಗೊತ್ತ ತಮ್ಮ ಕೊಡ್ರಿ ಈಗ ಎಲ್ಲಾರ ಒಂದ್ 100 ಹುಡುಗರ್ದಾಗ ಒಂದ್ 10 ಹುಡುಗರು ಉಡಾಪಿ ಇರ್ತಾವ ಈ ಇಂಡಸ್ಟ್ರಿ ಏರಿಯಾದಾಗ ದುಡಿಯಾಕ ಹೋಗ್ತಾವ ಹುಡುಗರು ಸುಮ್ಮನೆ ಕೆಲಸ ಮಾಡಿ ಮನಿಗೆ ಹತ್ತಂಗಿಲ್ಲ ಇಲ್ಲೇ ನಾವು ಲೋಕಲ್ ಹುಡುಗರು ಅಂತ ಕರ ಜಗಳ ಮಾಡ್ತಾರಂತ ಅವ್ರು ಕೂಡ ಒಂದ್ 2 ಫ್ಯಾಕ್ಟ್ರಿ ಫೋನ್ ಹಚ್ಚಿನ ಯಾಕ್ರಿ ನಮ್ಮ ಹುಡುಗರು ನೋಡಿ ಕಳ್ಸಾಕತ್ರಿ ಹಿಂಗಂತೆ ಇಲ್ರಿ ಧನ್ಯಾರ ನಿಮ್ ಹುಡುಗರು ಏನ್ ಬರೀ ಫೋನ್ ಹಚ್ಕಾರ ಬರಿಯಾಕಬಾರ್ದು ಜಗಳ ಮಾಡೋದು ಗೇಟ್ ಬಿಟ್ಟು ಹೊರಗೆ ಬಾ ನೋಡ್ಕೊಂತೀನಿ ಅನ್ನೋದು ಬರೀ ಇದ ಮಾತಾ ಹೇಳ್ತಾರಂತ್ರಿ ಸೌಕಾರ ನಾವು ಬಡವ್ರ ಮನೆ ಹುಡುಗರ್ರಿ ಒಬ್ರು ತಪ್ಪು ಮಾಡಿರ್ಲಿ ಎಲ್ಲರಿಗೂ ಹೌದಾ ನೀವ್ ಹೇಳೋದು ಕರಿ ಐತಿ ಯಾರ 100 ಹುಡುಗರ್ದಾಗ 10 ಹುಡುಗರು ತಪ್ಪು ಮಾಡಿ ನಿಮ್ಮಂತ ಎಲ್ಲಾ ಹುಡುಗರಿಗೆಲ್ಲ ಹೊಡೆದು ಬೀಳುತ್ತೆ ಅದ್ರಾಗ ಇನ್ನೊಂದ್ ಏನ್ ಗೊತ್ತನ ಈ ಕೈಗಾರಿಕಾ ಪ್ರದೇಶದ ಫ್ಯಾಕ್ಟ್ರಿ ಅವರು ಒಂದ್ಸಲ ವಿಚಾರ ಮಾಡ್ಬೇಕ ಎಲ್ಲಾರು ಹಿಂಗ ಇರ್ತಾರ ಅಂತೇಳಿ ತಿಳ್ಕೊಂಡ್ ಆಟೋನು ನಮ್ ಕೆಲಸ ಕೊಡ್ಲಿಲ್ಲ ಅಂದ್ರ ಅವ್ರದ್ದು ಒಂದ್ ಸ್ವಲ್ಪ ತೆಪ್ಪ ಏನ ತಗೋಬೇಕಪ್ಪ ಹುಡುಗರು 1 ತಿಂಗಳು 90 2 ತಿಂಗಳು 90 ಕೆಲಸ ನೋಡ್ಬೇಕು ನಿಂಬುದಲ್ಲ ನೀವು ಆ ನಮ್ಮನೆ ಮಾಡಾಕತ್ರಿ ನಾ ಹೊರಗೆ ಕಳ್ಸಿದ್ರೆ ಪರವಾಗಿಲ್ಲ ಈಗ ಮತ್ತೆ ನೀವು ಚಲೋ ದುಡಿಯೋರಿಗೆ ಅದೇ ಶಿಕ್ಷೆ ಇದನ್ನ ಮಾಡೋರಿಗೂ ಅದೇ ಶಿಕ್ಷೆ ಅಂದ್ರೆ ಇದೆಲ್ಲ ಹೊಂದಂಗಿಲ್ಲ ತಮ್ಮ ಒಂದು ಕೆಲಸ ಮಾಡ್ತಾನೆ ಏನ್ ಮಾಡ್ತಾನೆ ಅಂದ್ರೆ ಅಷ್ಟು ಈ ಸುತ್ತ ಕಡೆ ನಮ್ಮ ಹಳ್ಳಿಗಳದಾವಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಕರ್ಸ್ಕಾರ ಮೀಟಿಂಗ್ ಮಾಡೋಣ ಒಂದ್ಸಲ ಮೀಟಿಂಗ್ ಮಾಡಿ ಅಷ್ಟು ಫ್ಯಾಕ್ಟ್ರಿಗಳಿಗೆ ನೋಟಿಸ್ ತೆಗೀನ್ರಿ ಈ ನಮ್ಮ ಸುತ್ತ ಕಡೆ ಹಳ್ಳಿ ಹುಡುಗರು ಏನದಾವಲ್ಲ ಸುತ್ತ ಕಡೆ ಹಳ್ಳಿ ಹುಡುಗರಿಗೆಲ್ಲ ಮೊದಲು ಮೇನ್ ಕೆಲಸ ಕೊಟ್ಟಕಾರ ಆ ಬಳಕ ಹೊರಗಡೆ ಕೆಲಸ ಕೊಡ್ರಿ ಮತ್ತಿದ್ದು ಭೂಮಿ ಎಲ್ಲ ಕಳ್ಕೊಂಡೀವಿ ಮತ್ತು ನಾವು ಇಲ್ಲಿಂದ ಹೊಟ್ಟಿಗೆ ಏನ್ ತಿನ್ನೋನು ಅಂತೇಕಾರ ಒಂದು ಲೆಟ್ರ್ ಬರ್ದು ಅರ್ಜಿ ಬರ್ದ ಒಟ್ಟಿಗೆ ಕಳ್ಸೋಣ ನಮ್ಮ ಊರಾಗ ಏನೋ ಒಂದು ಸ್ವಲ್ಪ ಇವು 419-20 ಫ್ಯಾಕ್ಟ್ರಿ ಇರ್ಬೋದು ಈ ಕೈಗಾರಿಕಾ ಪ್ರದೇಶಗಳು ಮತ್ತು ಇಷ್ಟೆಲ್ಲ ಫ್ಯಾಕ್ಟ್ರಿ ಇದ್ದು ಮತ್ತು ನಿಮ್ಗೆ ಕೆಲಸ ಸಿಗಲಿಲ್ಲ ಅಂದ್ರೆ
ತೊಂದ್ರೆನ ಆಕೈತಿ ಎಲ್ಲ ನಿಮ್ಮೆ ಆಗ್ಬಿಟ್ಟೆ ನೋಡ್ರಿ ನೀವು ನೀವೇನು ಎದ್ರಾಕ್ ಹೋಗ್ಬೇಡ ನೋಡಪ್ಪ. ಈಗ ಒಬ್ಬ ಗುದ್ದಾಡ್ತಂದ್ರು ಏನು ಕೆಲಸ ಆಗೋಲ್ಲ. ನಿಮ್ಮಂತ ಹುಡುಗರ ಬೆಂಬಲ ಬೇಕು ನಮಗ. ಏನ ಈಗ ಏನ್ ಮಾಡ್ತಾರೆ, ಈಗ ನಾವು ಮುಂದೆ ಬಿದ್ದ ಗುದ್ದಾಡ್ಬೇಕು ನೋಡೋದ ಹಿಂದ್ಗಡೆ ಮುಂದಾಗಿ ಸೇರಿಸ್ಬಿಡಂಗಿಲ್ಲ. ಬಿಡಾಕ್ ಹೋಗ್ಬೇಡ್ರಿ. ಅಷ್ಟು ಪಂಚಾಯತ್ ಕರ್ಸ್ಕಾರ ಮಾತಾಡ್ಕಾರ ಲೆಟರ್ ರೆಡಿ ಮಾಡಿಕಾರ. ಅಷ್ಟು ಫ್ಯಾಕ್ಟ್ರಿ ಕಳಿಸ್ಕೊಡೋಣ. ಮಾತಾಡ್ಕಾರ ಮ್ಯಾಗಡೆ ಲೆಟರ್ ಕಳಿಸ್ಕಾರ ಕೆಲಸ ಹೋಗಿ ಮಾಡ್ತೇವೆ. ಆರಾಮಿರಿಪ್ಪ. ನೋಡ್ರಿ ಸಾವ್ಕಾರ ನಿಮ್ಮನ್ನ ನಂಬಿರಿ. ಏನ್ ಇದು ಮಾಡಕ್ ಹೋಗ್ಬಾರ್ದು ತೋರ. ಆರಾಮಿರಿ. ಚಂದಾಗ ಊಟ ಗಿಟ ಮಾಡಿ ಚಂದಾಗಿರಿ ಒಂದಿಷ್ಟ ಹುಡುಗರ. ಆಯ್ತು. ए वेटर ಎಲ್ಲರಿಗೂ ನಮಸ್ಕಾರ ರೀ. ಏನ್ರಿ ಅಧ್ಯಕ್ಷರ ಎಲ್ಲ ಬಳಗ ಒಮ್ಮೆ ಕೂಡ್ಸಿರಲ್ರಿ? ನೋಡ್ರಿಪ್ಪ, ನಾ ಮಾತಾಡೋ ಕಡೆ ಲಕ್ಷ ಕೊಡ್ರಿ. ನಿಮಗೆ ಹೇಳೋದು ಏನಂದ್ರ 50 ಫೈನಾನ್ಸ್ ರೊಕ್ಕ ಬಂದ ಜಮಾ ಆಗ್ಯಾವ. ನೀವು ನಿಮ್ಮ ವಾರ್ಡ್ನಾಗ ಎಲ್ಲೆಲ್ಲಿ ಕೆಲಸ ಮಾಡ್ಕೋರಿ. ಅದ್ರಾಗ ಯಾವ್ಯಾವ ಕೆಲಸ ಮಾಡ್ಬೇಕು ಅನ್ನೋದ ಮತ್ತ ಅದ್ರಾಗ ಎಷ್ಟು ರೊಕ್ಕ ಬಂದ್ ಜಮಾ ಆಗೈತಿ, ಆ ರೊಕ್ಕದೊಳಗ ಯಾವ್ಯಾವ ಕೆಲಸ ಮಾಡ್ಬೇಕು ಅನ್ನೋದು ಹೇಳ್ರಿ ಪಿಡಿಒ ಸರ. ಈಗ 14 ಮತ್ತು 15ನೇ ಹಣಕಾಸು ಯೋಜನೆ ಒಳಗ ಅಕೌಂಟ್ನೊಳಗ 25 ಲಕ್ಷ ಬಂದಾವ. ನೀವು ಅದರೊಳಗ ಗಟ್ರ ಕ್ಲೀನ್ ಮಾಡಬಹುದು, ಕುಡಿ ನೀರಿನ ಘಟಕ ಮಾಡಿಸಬಹುದು, ಕಸ ತೆಗಿಸಬಹುದು, ರಸ್ತೆ ಮಾಡಿಸಬಹುದು, ಸಿಬ್ಬಂದಿ ವೇತನ ಮಾಡಬಹುದು. ಈ ಎಲ್ಲಾ ಕೆಲಸಕ್ಕಾಗಿ 15ನೇ ಹಣಕಾಸು ಯೋಜನೆ ಜಮಾ ಆಗೈತಿ. ಮತ್ತ ಅಂಗವಿಕಲರಿಗೆ ದುಡ್ಡು ಕೊಡಬಹುದು. ಅಲ್ರಿ ಪಿಡಿಒ ಸರ, ನಮ್ಮ ವಾರ್ಡ್ನಾಗ ಕೆಲಸ ಮಾಡಿಸಿರ್ಬೇಕಾರ ಬಿಡ್ರಿ, ನಮಗಂತೂ ನಮ್ಮ ಕಮಿಷನ್ ಬರ್ಬೇಕಷ್ಟ. ನೋಡ್ರಿಪ್ಪ, ನಿಮ್ಮ ವಾರ್ಡ್ನಾಗ ಏನೇನು ಕೆಲಸ ಮಾಡ್ತೀರಿ ಅನ್ನೋದು ನಮ್ಮ ಕಡೆ ಹೆಸರು ಬರೆಸ್ರಿ. ನಾನು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕೊಡ್ತೇನೆ. ಸೆಕ್ರೆಟ್ರಿ, ನೀನು ಯಾಕ್ತೇನು ಪ್ಲಾನ್ ಮಾಡ್ತೀವೋ ಪಕ್ಷಿ ಪ್ಲಾನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಅದೇನು ಹೋದ ವರ್ಷದ ಐತಲ್ಲ ಅವನ್ನ ಗಟ್ರ ಕ್ಲೀನ್ ಮಾಡ್ತಿದ್ದು, ಆಮೇಲೆ ಇದನ್ನ ರೋಡ್ ಸ್ವಚ್ಛ ಮಾಡ್ತಿದ್ದು ಫೋಟೋ ಅದಾವಲ್ಲ ಅವನ್ನ ಹಚ್ಚಿ ಕಾಸ ಇಲ್ಲಿ ರೊಕ್ಕ ತೆಗೆದ ಕಾಸ ಎಲ್ಲ ಮೆಂಬರ್ಗಳಿಗೆ ಆಮೇಲೆ ಅಧ್ಯಕ್ಷರಿಗೆ ಹಂಚೆ ಸವಾನಾಗೆ ಹಂಚೆ ಕೊಡವನ್ನ. ಅಲ್ರಿ ಸರ, ನೀವೆಲ್ಲ ಹಿಂಗ್ ಮಾಡ್ರ ಮ್ಯಾಲಿನ ಅಧಿಕಾರಿಗಳು ಸಹಿ ಮಾಡೋದಿಲ್ರಿ. ಏ ಕಾರ್ಯದರ್ಶಿ, ಸುಮ್ಕಿದ್ದಂಗ ಬಾಲ ಉಚ್ಚಾತೀನಿ. ಯಾಕೆ ಮ್ಯಾಲಿನ ಅಧಿಕಾರಿ ಬಂದ ಒಂದೊಂದು ಪೈಗೆ 10,000 ತಗೋತಾರ. ಪಿಡಿಒ ಸರ್ ಅವ್ರಿಗೆ ಹೇಳ್ರಿ. ಆಯ್ತು ರೀ ಸರ, ನಾ ಎಲ್ಲ ಹೇಳ್ತೀನಿ. ಏ ಸೆಕ್ರೆಟ್ರಿ, ನಾ ಹೆಂಗ್ ಹೇಳ್ತಾನ ಹಂಗ ಮಾಡ. ಒಂದು ತಿಂಗಳ ಯಾವ ಮೆಂಬರ್ ಕಿಸಿದಾಗ ರೊಕ್ಕಿಲ್ಲ. ಅವ್ರ ವಾರ್ಡ್ನಾಗ ಗಟ್ಟಿ ಮಾಡ್ಸ್ಯಾರ ಅಂತೇಳಿ 10,000 ರೂಪಾಯಿ ಚೆಕ್ ಬರಿ ಅಂತೇಳಿ ಕಾರ್ಯದರ್ಶಿಗೆ ಹೇಳ್ರಿ. ಅಲ್ರಿ ಪ್ರಮೋದ್ ಸರ, ನೀವ್ ಹಿಂಗೆಲ್ಲ ಹೇಳ್ತೀರಿ, ಅದನ್ನ ಬರ್ದೀವ್ ಅಂದ್ರ ನಮ್ ಮ್ಯಾಗಿನ ಅಧಿಕಾರಿಗಳ ಅಡಿಟ್ ಕಳಿಸ್ತಾರ. ನಾವ್ ಎಲ್ಲದಕ್ಕೂ ಓಚರ್ ಹೆಂಗ್ ರೆಡಿ ಮಾಡೋದ? ಏ ಪಿಡಿಒ ಸುಮ್ಗ ಇದ್ದಂಗ ಬಾ ಮಾತಾಡತ್ತಿ. ಹೆಂಗೈತ್ ಮೈಯಾಗ ಟ್ರೆಜರಿ ಚಾವಿ ಗೌರ್ಮೆಂಟ್ ದಾರ ನಿಮ್ ಕೈಯಾಗ ಕೊಟ್ಟಿರ್ತಾರ. ಒಂದ್ ಉತ್ತಾರ ಬೇಕಂದ್ರ ಕಂಪ್ಯೂಟರ್ಗೆ ನಿಮ್ ಹೆಬ್ಬಟ್ಟ ಬೇಕ. ಊರಾಗ ಯಾರ ಅಂಗಡಿ ಹಾಕಿರು ನಿಮ್ ಸೈ ಬೇಕ. ಒಬ್ಬರಿಂದ ಒಬ್ರಿಗೆ ಆಸ್ತಿ ಹೋಗ್ಬೇಕಂದ್ರು ನಿಮ್ ಸೈ ಬೇಕ. ಯಾವ ಪ್ಲಾಟ್ ತಗೊಂಡ್ರು ನೀವ್ ಎಂಟ್ರಿ ಮಾಡ್ಬೇಕ. ನಿಮ್ ಕಡೆಯಿಂದ ಉತ್ತಾರ ಕೊಡ್ಬೇಕ. ನಿಮ್ ಸೈ ಬೇಕೇ ಬೇಕು ನಮಗ. ಪಂಚಾಯತಿ ಒಳಗ ನಮಗ್ ಗೊತ್ತಿಲ್ಲಂಗ ಬೇಕಾದ ರೊಕ್ಕ ಹೊಡಿತಿ. ಮ್ಯಾಗಿನ ಅಧಿಕಾರಿಗಳ ಅಡಿಟ್ ಮಾಡಾಕ ಬರ್ತಾರಂತಿಯಲ್ಲ, ಅವ್ರಿಗೆ ಬಂದಾಗ 20,000 ರೂಪಾಯಿ ಚಾಕ್ ಕೊಡ್ತಿಯಲ್ಲ, ಮರ್ತೀನಿ ಅದನ್ನ. ಸುಮ್ಮನ ಚಕ್ ಬರಿ, ನಾ ಹೇಳ್ದಷ್ಟ ಕೇಳ. ಇಲ್ಲ ಅಂದ್ರ ನೀರಿಲ್ಲದ ಜಾಗಕ್ಕ ಎತ್ತಂಡಿ ಮಾಡ್ತವೆ. ಆತ್ರಿ ಸರ, ನೀವ್ ಹೇಳ್ದಂಗ ಕೇಳ್ತನ್ರಿ. ಪಿಡಿಒ ಸಾಬ್ರ, ಇವತ್ತಿಂದೆಲ್ಲ ಪಾರ್ಟಿ ಬಿಡಲ್ಲ, ನೀವು ಕೊಟ್ಬಿಡ್ರಿ. ಅಧ್ಯಕ್ಷರ, ಆ ಧರ್ಮಣ್ಣ ಅನ್ನೋದು ಹವಾನ ಭಾಳ ಐತಲ್ರಿ ಅಧ್ಯಕ್ಷರ. ಅಲ್ರಿ, ನಾವು ಇಷ್ಟು ಮೆಂಬರ್ ಇದ್ದ ಪಿಡಿಒ ಸಾಹೇಬ್ರು ಇದ್ರ, ನೀವು ನಮ್ಮ 3 ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ, ಆ ಧರ್ಮಣ್ಣ ಹವಾ ಅನ್ನೋದು ಫುಲ್ ಹವಾ ಐತ್ರಿ. ಏನು ನಮಗೇನು ಕಿಮ್ಮತ್ತಿಲ್ಲ ರೀ. ಜನ ಎಲ್ಲರೂ ಅವಾಗ ಕಿಮ್ಮತ್ತು ಕೊಡ್ತಾರ. ಅಧ್ಯಕ್ಷರ ನಿಮ್ಗೂ ಕಿಮ್ಮತ್ತಿಲ್ಲ, ಸದಸ್ಯರಾದ್ರೆ ನಮಗೂ ಕಿಮ್ಮತ್ತಿಲ್ಲ.
ಏನ್ರಿ ಅವ್ನು ಹವ ಅಂದ್ರೆ ಹವ ಏನು ದೊಡ್ಡ ಶ್ರೀಮಂತದ ಅಂತಾನೆ ಮಾಡ್ತಾನ ರೀ ಅವರು ಏನು ನಮಗೇನು ಕಿಮ್ಮತ್ತಿಲ್ರಿ ಹೆಂಗೆ ರೀ ಅಧ್ಯಕ್ಷರಾಗಿ ಮಾಡ್ರ ಅವ್ನು ಹೆಂಗಾರ ಮಾಡಿ ನಿಮ್ಮ ಕೈಯಾಗೈತಿ ಅಧಿಕಾರ ನೀವು ಏನು ಮಾಡ್ತೀರಿ ನೀವು ಊರ ನಿಮ್ಮ ಕೈಯಾಗೈತ್ರಿ ಯಾಕೆ ತಿಳಿ ಕಳ್ಸೋಬೇಕ್ರಿ ಅವ್ನು ಹೆಂಗಾರ ಮಾಡಿ ಎಲ್ಲಾರ ಒಂದು ತೊಗೊಂಡ್ರೆ ಟೋಸ್ ಮಾಡಿ ಹೋಗಿರಲ್ಲ ಹೆಂಗೆ ರೀ ಅಧ್ಯಕ್ಷರೇ ನೀವು ಹಿಂಗೆ ಮಾಡ್ರಿ ನಾನು ಇನ್ನು ಮೆಂಬರ್ ಆಗಿ ನಾವು ಹೆಂಗೆ ಆಗ್ಬಾರ್ದು ನೋಡಿ ವಿಚಾರ ಮಾಡಿರಿ ಯಾಕಂದ್ರೆ ನಾವೇನು ನಮಗೇನು ಇದಲ್ರಿ ನಾವು ಅಧಿಕಾರ ನಮ್ಮ ಕೈಯಾಗೈತಿ ನಾವು ಊರ ವೇತನ ಮಾಡ ನಮಗೆ ಸಂಬಂಧ ಇರೋದಿಲ್ಲ ಮೆಂಬರ ಚೇರ್ಮನ್ರು ನೀವೆಲ್ಲ ಕೂಡ ನಾವು ಒಕ್ಕಟ್ಟು ಮಾಡಿದ್ದೀವಿ ಅಂದ್ರೆ ಅವೇ ಆಗಿಡ್ತಾಪಲ್ರಿ ನಮಗೆ ಟೋಸ್ ಮಾಡಿ ಹೋಗಿರಿ ಅಧ್ಯಕ್ಷರ ಟೋಸ್ ಮಾಡಿ ಹೋಗಿರಿ ಹೌದ್ರಿ ಅಧ್ಯಕ್ಷರ ಮತ್ತು ಪಿಡಿಯೋರ ಎಲ್ಲಾನು ಅಂತ ಕಿವಿ ಕೊಟ್ಟು ಕೇಳ್ರಿ ಪಂಚಾಯತಿ ಎಲೆಕ್ಷನ್ ಒಂದು ವರ್ಷ ಉಳಿತಿ ನಾವು ಹೆಂಗಾರ ಮಾಡಿ ಅರಸಿ ಬರಲೇಬೇಕು ಒಬ್ಬೊಬ್ಬರಿಗೆ 2 ಲಕ್ಷ ರೂಪಾಯಿ ಬೇಕೇ ಬೇಕು ಅದಕ್ಕೆ ಪಂಚಾಯತ್ ಇದ್ದ ರೊಕ್ಕ ಎಲ್ಲಾನು ಎತ್ತಿ ಬಿಡೋನು ಹೌದಪ್ಪ ಹಂಗ ಮಾಡೋಣ ಎಲ್ಲಾರು ಈಗ ಭಾಳ ಟೈಟ್ ಆಗಿರಿ ತಿಪ್ಪನ ನೀ ಹೇಳಿದಂಗ ಊರಾಗ ಮಗನ್ ಭಾಳ ಹವಾಗೈತಿ ಇನ್ನೊಂದ್ಸರಿ ಪಾರ್ಟಿ ಇಟ್ಟಾಗ ಅವ್ನ ಕರಿಸಿ ಚಂದ ಬುದ್ಧಿ ಹೇಳುನ ನೀವೆಲ್ರು ಚಂದಾಗೆ ನಿಮ್ ಮನೆಗೆ ನಡ್ರಿ ಈಗ ಇಷ್ಟು ಸಾಕ